ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 77ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯ ಶುಭ ಹಾರೈಕೆಗಳನ್ನು ಎಲ್ಲರಿಗೂ ಹೇಳಿ ಸಂಭ್ರಮಾಚರಣೆ ಎಂದ ಕೂಡಲೇ ಎಲ್ಲರ ಕಣ್ಣು ಚಿತ್ತ ದಿಲ್ಲಿಯ ಕಡೆಗೆ ಹೋಗುತ್ತೆ. ದಿಲ್ಲಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಮಾನ್ಯವಾಗಿ 76 ಗಣರಾಜ್ಯೋತ್ಸವಕ್ಕೂ ಈ ಗಣರಾಜ್ಯೋತ್ಸವಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇರಲಿಕ್ಕಿಲ್ಲ. ಅದನ್ನು ಸಂಘಟಿಸುವ ಸ್ವರೂಪದಲ್ಲಿ. ಆದರೆ ಪ್ರತಿ ಬಾರಿಯೂ ಒಮ್ಮೊಮ್ಮೆ ಗಣರಾಜ್ಯೋತ್ಸವ ಬಂದಾಗ ಅದು ಹೊಸ ಸಂದೇಶಗಳನ್ನು ಹೊತ್ತುಕೊಂಡೇ ಬರುತ್ತೆ. ಮತ್ತು ಆ ಸಂದೇಶಗಳು ಭಾರತೀಯರಿಗಷ್ಟೇ ಅಲ್ಲದೆ ದೇಶದ ವೈರಿಗಳು ಹಾಗೂ ಮಿತ್ರರಿಗೂ ರವಾನೆ ಆಗ್ತಾನೇ ಇರುತ್ತೆ. ಈ ಬಾರಿ ಕೂಡ ಅದೇ ರೀತಿ ಇದು 77ನೇ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ದಿಲ್ಲಿ ತಯಾರಿಯಾಗಿದೆ, ಭಾರತ ಕೂಡ ತಯಾರಿಯಾಗಿದೆ. ಆದರೆ ಈ ಬಾರಿಯ ಸಂದೇಶಗಳೇ ಬಹಳ ಭಿನ್ನವಾಗಿವೆ ಕಳೆದ ಬಾರಿಗಿಂತ. ಆಪರೇಷನ್ ಸಿಂಧೂರ್ ಆದ ನಂತರ ಮೊದಲ ಬಾರಿಗೆ ಬಂದಿರುವಂತಹ ಈ 77ನೇ ಗಣರಾಜ್ಯೋತ್ಸವ ಹೊಸ ಸಂದೇಶಗಳನ್ನು ನಮ್ಮ ನೆರೆಹೊರೆಯಲ್ಲಿರುವ ವೈರಿಗಳು ಹಾಗೂ ಮಿತ್ರರು ಇಬ್ಬರಿಗೂ, ಅಥವಾ ವೈರಿ ಮತ್ತು ಮಿತ್ರರಂತೆ ನಾಟಕವಾಡುವ ಉಳಿದವರಿಗೂ ಎಲ್ಲರಿಗೂ ಅದನ್ನು ರವಾನೆ ಮಾಡುತ್ತಲೇ ನಡೆಯುತ್ತೆ. ಈ ಎಲ್ಲ ವಿವರಗಳನ್ನು ನಿಮ್ಮ ಮುಂದೆ ನಾವು ಹಾಜರುಪಡಿಸ್ತೀವಿ. ಮತ್ತು ಈ ಬಾರಿಯ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಆಚರಣೆಯ ಹಿಂದೆ ಅಡಗಿರಬಹುದಾದ ಸಂದೇಶಗಳು. ಗಣರಾಜ್ಯೋತ್ಸವದ ಸಂಭ್ರಮ ಸಂದೇಶ ಎಂದ ಕೂಡಲೇ ಕೇವಲ ರಾಜಕೀಯ ಸಂದೇಶವನ್ನು ಮಾತ್ರ ಕೊಡುತ್ತೆ ಅಂತ ಅನ್ಕೋಬಾರ್ದು. ಅದರಲ್ಲಿ ಮಿಲಿಟರಿ ಸಂದೇಶ, ರಾಜಕೀಯ ಸಂದೇಶ ಹಾಗೂ ದೇಶ ಯಾವ ದಿಕ್ಕಿನ ಕಡೆಯಲ್ಲಿ ಸಾಗ್ತಾ ಇದೆ ತನ್ನ ಅಭಿವೃದ್ಧಿಯ ಪಥದಲ್ಲಿ ಎಂಬುದನ್ನು ಅನಾವರಣಗೊಳಿಸುವಂತಹ ಅದ್ಭುತ ಅವಕಾಶವನ್ನು ಭಾರತ ಪಡೆಯುತ್ತೆ. ಈ ದಿನ ನಮಗೆ ನಾವೇ ಸಂವಿಧಾನವನ್ನು ದಯಪಾಲಿಸಿಕೊಂಡಂತಹ ದಿನ. ಈ ದಿನ ನಮಗೆ ನಾವೇ ಪ್ರಜಾಪ್ರಭುತ್ವವೆಂದು ಘೋಷಿಸಿಕೊಂಡಂತಹ ದಿನ. ಹಾಗಾಗಿ ಈ ದಿನ ನಮ್ಮ ದಿನ ಎಂಬ ಭಾವನೆ ಕೂಡ ಭರತಖಂಡದಲ್ಲಿ ಮನೆ ಮಾಡಿದ್ರೆ ಅದರಲ್ಲಿ ಆಶ್ಚರ್ಯ ಇಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ ಇರಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ದೇಶದ ಒಳಗಡೆ ನಡೆಯುತ್ತಿರುವಂತಹ ರಾಜಕೀಯ ಬೆಳವಣಿಗೆಗಳು ಮತ್ತು ದೇಶದ ವಿಚಾರದಲ್ಲಿ ಅಪಸ್ವರವನ್ನು ಎತ್ತಬಹುದಾದಂತಹ ವ್ಯಕ್ತಿಗಳು ಹುಟ್ಟಿಕೊಳ್ಳುತ್ತಿರುವುದು ಮತ್ತು ದೇಶದ ಘನತೆ, ಗೌರವ ಮತ್ತು ಅಖಂಡತೆಯನ್ನೇ ಪ್ರಶ್ನೆ ಮಾಡಬಹುದಾದಂತಹ ಬೆಳವಣಿಗೆಗಳು ಎಲ್ಲವನ್ನು ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ನಾವು ನಮ್ಮ ದೇಶದ ಇಂದಿನ ಈ ಪ್ರಮುಖ ದಿನವನ್ನು ಕಳೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಮಿಲಿಟರಿ ಸಾಮರ್ಥ್ಯ ಏನಿದೆ ಅನ್ನುವುದನ್ನು ನಮ್ಮ ದೇಶದ ಸಮಸ್ತ ನಾಗರಿಕರಿಗೆ ತೋರಿಸುವ ಮೂಲಕ ನೀವು ಸುರಕ್ಷಿತರು ಈ ದೇಶದ ರಕ್ಷಣೆಯ ವಿಚಾರದಲ್ಲಿ ಎಂಬ ಸಂದೇಶ ರವಾನೆ ಮಾಡುವಂತಹ ದಿನ 77ನೇ ಗಣರಾಜ್ಯೋತ್ಸವದ ದಿನ. ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯುವಂತಹ ಈ ಗಣರಾಜ್ಯೋತ್ಸವದ ಈ ಸಂಭ್ರಮ ಆಚರಣೆ ಮತ್ತು ಪಥಸಂಚಲನ ಏನಿದೆ ಇದು ಸುಮಾರು 10 ಗಂಟೆ 20 ನಿಮಿಷದ ಸರಿಸುಮಾರಿಗೆ ಆರಂಭ ಆಗುತ್ತೆ. ಅದಕ್ಕೆ ಮೊದಲಿರಬಹುದಾದ ಕೆಲವು ಕಾರ್ಯಗಳಿರ್ತವೆ. ಪ್ರಧಾನಮಂತ್ರಿಗಳು ನೇರವಾಗಿ ರಾಷ್ಟ್ರೀಯ ಸೈನಿಕ ಇದಕ್ಕೆ ಹೋಗ್ತಾರೆ, ಮೆಮೋರಿಯಲ್ಗೆ ಹೋಗ್ತಾರೆ, ಅಲ್ಲಿ ಇದು ಮಾಡ್ತಾರೆ. ದೆನ್ ಬಂದು ಅದಕ್ಕೊಂದು ಸೈನ್ ಹಾಕೋದಿರುತ್ತೆ, ಅದೆಲ್ಲ ಮಾಡ್ತಾರೆ. ಎಲ್ಲ ಮಾಡಿದ ಮೇಲೆ ಬಂದು ಅವರು ಅತಿಥಿಗಳನ್ನ ವೆಲ್ಕಮ್ ಮಾಡ್ತಾರೆ, ಸ್ವಾಗತಿಸ್ಕೋತಾರೆ. ಈ ಬಾರಿ ಭಾರತ ಸಾಮಾನ್ಯವಾಗಿ ಗಣರಾಜ್ಯೋತ್ಸವದ ಸಂಪ್ರದಾಯದ ಭಾಗವಾಗಿ ಯಾವುದಾದರೂ ಒಬ್ಬ ತನ್ನ ಮಿತ್ರ ರಾಷ್ಟ್ರದ ಪ್ರಮುಖ ರಾಷ್ಟ್ರದ ಮುಖ್ಯಸ್ಥರನ್ನು ನಮ್ಮ ಅತಿಥಿಯಾಗಿ ಆಹ್ವಾನಿಸುವಂತಹ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದ್ದೇವೆ. ಕಳೆದ ಬಾರಿ ನಾವು ಇಂಡೋನೇಷ್ಯಾದ ಅಧ್ಯಕ್ಷರನ್ನ ಕರೆದಿದ್ವಿ. ಅದರ ಹಿಂದಕ್ಕೆ ಐ ಥಿಂಕ್ 24ರಲ್ಲಿ ವಿ ಹ್ಯಾಡ್ ಕಾಲ್ಡ್ ಇಮ್ಯಾನ್ಯುಯಲ್ ಮ್ಯಾಕ್ರಾನನ್ನು ಕರೆದಿದ್ವಿ. ಅದರ ಹಿಂದಕ್ಕೆ ನಾವು ಅದೇ ರೀತಿ 2021ರಲ್ಲಿ ನಮ್ಮದು ಕರೋನಾ ಇತ್ತು, ಹಾಗಾಗಿ ನಾವು ಯಾರನ್ನು ಕರೆದಿಲ್ಲ. ಅದರ ಹಿಂದಕ್ಕೆ ಈಜಿಪ್ಟಿನ ಸಿಸಿ ಕರೆದಿದ್ದರು 23ರಲ್ಲಿ ಅಂತ ಅನಿಸುತ್ತೆ ಅದು. ಹಾಗಾಗಿ ನಾವು ಒಬ್ಬೊಬ್ಬರನ್ನ ಒಂದು ಸರಿ ಕರಿತಾ ಹೋಗ್ತೀವಿ, ದೇಶದ ಮುಖ್ಯಸ್ಥರನ್ನು. ಐ ರಿಪೀಟ್. ಆದರೆ ಈ ಬಾರಿ ಒಂದು ಭಿನ್ನತೆಯನ್ನು ನೀವು ನಮ್ಮ ಮುಖ್ಯ ಅತಿಥಿಗಳಲ್ಲಿ, ಗಣರಾಜ್ಯೋತ್ಸವದ ವಿಶೇಷ ಅತಿಥಿಗಳಲ್ಲಿ ಕಾಣಬಹುದು. ಇದು ಒಂದು ದೇಶದ ಮುಖ್ಯಸ್ಥರಾಗಿ ಅವರು ಬರ್ತಾ ಇಲ್ಲ, ದೇಶಗಳ ಗುಂಪಿನ ನೇತೃತ್ವ ವಹಿಸಿರುವ ಒಂದು ಬೃಹತ್ ಸಂಸ್ಥೆಯ ಮುಖ್ಯಸ್ಥರಾಗಿ ಬಂದವರು ನಮ್ಮನ್ನು ಸೇರ್ಕೋತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಏನಿದೆ, ಆ ಯುರೋಪಿಯ ರಾಷ್ಟ್ರಗಳೇನಿವೆ, ಆ ರಾಷ್ಟ್ರಗಳು 27 ರಾಷ್ಟ್ರಗಳು ಸೇರಿಕೊಂಡು ಮಾಡಿಕೊಂಡಿರುವಂಥ ಯುರೋಪಿಯನ್ ಯೂನಿಯನ್ನಿನ
ಮುಖ್ಯಸ್ಥರಾಗಿರುವುದ ಉರ್ಸುಲಾ ವ್ಯಾಂಡೆನ್ ಮತ್ತು ಡಿಕಾಸ್ಟಾ ಅವರಿಬ್ಬರೂ ಅಧ್ಯಕ್ಷರು ಹಾಗೂ ಮುಖ್ಯಸ್ಥರಿಬ್ಬರೂ ಇವತ್ತು ನಮ್ಮ ಅತಿಥಿಗಳಾಗಿ ಬಂದು ಜಾಯಿನ್ ಆಗ್ತಿದ್ದಾರೆ. ಟೆಕ್ನಿಕಲಿ ತಾಂತ್ರಿಕವಾಗಿ ಇವರು ಯಾವುದೇ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾದ ದೇಶದ ಮುಖ್ಯಸ್ಥರಲ್ಲದಿರಬಹುದು, ಆದರೆ ನಿಧಾನವಾಗಿ ಚಿಗುರ್ಕೋತಾ ಇರೋಂತಹ ಯುರೋಪಿಯನ್ ಯೂನಿಯನ್ನಿನ ಮುಖ್ಯಸ್ಥರು ಈ ಬಾರಿ ಬರ್ತಾ ಇರೋವಂಥದ್ದು ಒಂದು ದೊಡ್ಡ ವಿಶೇಷತೆ ಅನ್ನೋದು ಬಹುಜನರ ಲೆಕ್ಕಾಚಾರ. ವ್ಯಾವಹಾರಿಕವಾಗಿ ಮತ್ತು ಭೂಗೋಳದಲ್ಲಿ ನಡೆಯುತ್ತಿರುವಂತಹ ವಿವಿಧ ದೇಶಗಳ ನಿರ್ಧಾರಗಳು ಮತ್ತು ರಾಜಕೀಯ ನಿರ್ಧಾರಗಳು ಮತ್ತು ಇನ್ನಿತರ ಮಿಲಿಟರಿ ನಿರ್ಧಾರಗಳ ಹಿನ್ನೆಲೆಯಲ್ಲಿ, ಪರ್ಟಿಕ್ಯುಲರ್ಲಿ ಅಮೆರಿಕಾದ ಟ್ಯಾರಿಫಿನ ಆಟಗಳ ಮಧ್ಯೆ ಯುರೋಪಿಯನ್ ಯೂನಿಯನ್ನಿನ ಮುಖ್ಯಸ್ಥರುಗಳಿಬ್ಬರೂ ಇಲ್ಲಿ ಬಂದಿರುವಂಥದ್ದು ಭಾಳ ಮುಖ್ಯ, ಇಂಪಾರ್ಟೆಂಟ್ ಅನ್ನೋ ಒಂದು ಇದೆ. ಆಂಟೋನಿಯೋ ಲೂಯಿಸ್ ಸ್ಯಾಂಟೋಸ್ ಡಿಕಾಸ್ಟಾ ಮೂಲತಃ ಪೋರ್ಚುಗೀಸಿನ ವ್ಯಕ್ತಿ, ಅಲ್ಲಿಯ ಸೋಷಿಯಲಿಸ್ಟ್ ಪಾರ್ಟಿನಲ್ಲಿ ಇದ್ದಂಥವರು. ನಂತರ ನಿಧಾನವಾಗಿ ಬೆಳೆದು ಅವರೀಗ ಯುರೋಪಿಯನ್ ಯೂನಿಯನ್ನಿನ ಅಧ್ಯಕ್ಷರಾಗಿದ್ದಾರೆ. ಅಂದರೆ ಹಿ ಅಂಡರ್ಸ್ಟ್ಯಾಂಡ್ಸ್ ಈ ಒಂದು ರೀತಿ ವಿಪರೀತವಾದ ಸಂಕಟಗಳಲ್ಲಿರುವ ದೇಶಗಳ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋತಾರೆ ಅನ್ನೋದು ಬಹುಜನರ ನಂಬಿಕೆ. ಬಿಕಾಸ್ ಪೋರ್ಚುಗಲ್ ಕೂಡ ಭಾಳ ಅದ್ಭುತವಾದಂಥ ಎಕನಾಮಿಕ್ ಸಿಚುಯೇಷನಲ್ಲಿ ಏನಿಲ್ಲ, ಬಟ್ ಅವರು ಪೋರ್ಚುಗಲನ್ನು ರೆಪ್ರೆಸೆಂಟ್ ಮಾಡ್ತಾರೆ ಹೊರತು ಅವ್ರು ರೆಪ್ರೆಸೆಂಟ್ ಮಾಡೋದು ಯುರೋಪಿಯನ್ ಯೂನಿಯನನ್ನು. ಅದೇ ರೀತಿ ಉರ್ಸುಲಾ ವಾಂಡರ್ ಮೂಲ ಜರ್ಮನಿ ಆದರೂ ವೈದ್ಯೆ, ತನ್ನ ಉದ್ಯೋಗದಲ್ಲಿ ತನ್ನ ವೃತ್ತಿಯಲ್ಲಿ ಆಕೆ ವೈದ್ಯೆ ಆಗಿದ್ದರು. ನಂತರ ಸಾರ್ವಜನಿಕ ಜೀವನಕ್ಕೆ ಬಂದಂಥ ಹೆಣ್ಣುಮಗಳು. ಆಕೆ ಕೂಡ ಕಳೆದ ಕೆಲವು ವರ್ಷಗಳಿಂದ ಅದರಲ್ಲಿ ಈ ಬಾರಿ ಉರ್ಸುಲಾ ಹ್ಯಾಸ್ ಟೇಕನ್ ಭಾಳ ಸ್ಟ್ರಾಂಗ್ ಲೀಡರ್ಶಿಪ್ ರೋಲ್ಸನ್ನು ತೆಗೆದುಕೊಂಡಿದ್ದಾರೆ, ಪರ್ಟಿಕ್ಯುಲರ್ಲಿ ಇನ್ ಯುಕ್ರೇನ್ ವಾರಲ್ಲಿ, ಯುದ್ಧದ ವಿಚಾರದಲ್ಲಿ ಯುರೋಪಿಯನ್ ಯೂನಿಯನ್ನ ಪರವಾಗಿ, ಹಾಗೂ ಡೊನಾಲ್ಡ್ ಟ್ರಂಪಿನ ಸುಂಕದ ವಿಚಾರದಲ್ಲಿ ಮತ್ತು ಗ್ರೀನ್ಲ್ಯಾಂಡನ್ನು ಅಮೆರಿಕ ವಶಪಡಿಸಿಕೊಳ್ಳುವ ವಿಚಾರದಲ್ಲಿ ಭಾಳ ಸ್ಟ್ರಿಕ್ಟಾಗಿ, ಅಂತಂದರೆ ಭಾಳ ಟಫ್ ಆದ ಡಿಸಿಷನ್ಸನ್ನು ಆಕೆ ತೆಗೆದುಕೊಂಡಿದ್ದಾರೆ, ವಿಚ್ ಭಾಳ ಜನ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಯುರೋಪಿಯನ್ ಯೂನಿಯನ್ ಅಷ್ಟು ಟಫ್ ಆಗಿರುತ್ತೆ ಅಂತ. ಈ ಇಬ್ಬರು ಬಂದಿರುವುದು ಭಾರತಕ್ಕೆ ನಮ್ಮಲ್ಲಿರುವಂತಹ ಮದ್ದು, ಗುಂಡು, ಟ್ಯಾಂಕು, ವಿಮಾನ, ಮಿಸೈಲ್ಗಳು, ಒಂದಿಷ್ಟು ಡ್ರೋನ್ಗಳು, ಅಥವಾ ನಮ್ಮ ಜನರ ಒಂದು ಪಥಸಂಚಲನವನ್ನು ನೋಡಿಕೊಂಡು ಹೋಗೋಣ ಆರಾಮಾಗಿ, ಒಂದೆರಡು ದಿನ ಹಾಲಿಡೇ ಆದಂಗೆ ಆಗುತ್ತೆ ವೀಕೆಂಡಲ್ಲಿ ಅಂತ ಬಂದಿದ್ದಾರೆ ಅಂತಲ್ಲ. ಆ್ಯಕ್ಚುಲಿ ಅವರಿಬ್ಬರ ಅರೈವಲ್ಲು ನಮಗೆ ಇಂಪಾರ್ಟೆಂಟ್ ಆಗಿರೋದು, ಅವರ ಅತಿಥಿಗಳಾಗಿರುವುದರ ಜೊತೆಗೆ ಅದು ಒಂದು ಕಡೆ ಮಿಲಿಟರಿ ಸಂದೇಶ ಇರಬಹುದು, ರಾಜಕೀಯವಾಗಿ ನಾವು ಕಳಿಸ್ತಾ ಇರೋಂತಹ ಸಂದೇಶ ಉಳಿದ ದೇಶಗಳಿಗೆ. ಅಂದರೆ ನಾವು ಎಲ್ಲರ ಜೊತೆ ಸ್ನೇಹವನ್ನು ಹೇಗೆ ಸಂಪಾದನೆ ಮಾಡೋದಕ್ಕೆ ಸದಾಕಾಲ ತಯಾರಿ ಇರ್ತೀವಿ ಅಂತ. ಭಾರತದ ನೀತಿ ಎಂದಿಗೂ ಅದೇ, ನಿರ್ದಿಷ್ಟವಾದ ಇಂತಹ ಪರಾಂತನೇ ಇಲ್ಲದಿದ್ದರೂ ಒಂಥರ ಎಲ್ಲರ ಜೊತೆ ಹೊಂದಿದ್ದು. ಎರಡನೇದು, ವಾಣಿಜ್ಯ ವ್ಯವಹಾರಗಳ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವವಾದಂತಹ ಭೇಟಿ ಇವರದಿಬ್ಬರದು. ಮದರ್ ಆಫ್ ಆಲ್ ಡೀಲ್ಸ್, ಎಲ್ಲ ವ್ಯವಹಾರಗಳ ಅತ್ಯಂತ ದೊಡ್ಡ ಒಂದು ಡೀಲನ್ನು ನಾವಿಬ್ಬರು ಸೈನ್ ಮಾಡ್ಬೋದು ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಅಂತ ಹೇಳ್ತಿದ್ದಾರೆ. ಅಮೇರಿಕ ನಮ್ಮ ಮೇಲೆ ಹಾಕ್ತಾ ಇರೋಂಥ ಟ್ಯಾರಿಫಿನಿಂದಾಗಿ ಕುಗ್ಗಿ ಹೋಗ್ತಾ ಇರೋಂತಹ ಮಾರುಕಟ್ಟೆಯನ್ನು ವಿಸ್ತರಿಸುವುದಕ್ಕೆ ಯುರೋಪಿಯನ್ ಯೂನಿಯನ್ ಸಹಾಯ ಮಾಡುತ್ತೆ ಅನ್ನೋದು ನಮ್ಮ ನಂಬಿಕೆ. ಸುಮಾರು ಒಂದು $500 ಬಿಲಿಯನ್ ಬಿಸ್ನೆಸ್ಗೆ ಕೈ ಹಾಕ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯುರೋಪಿಯನ್ ಯೂನಿಯನ್ ಇವತ್ತು ಅಥವಾ ನಾಳೆ ಬಹುಶಃ ಅವರು ಆ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ರೂ ಹಾಕಬಹುದು. ದ್ಯಾಟ್ ವಿಲ್ ಬಿ ಎ ವೆರಿ ಇಂಪಾರ್ಟೆಂಟ್ ಸಿಚುಯೇಷನ್. ಇದಿಷ್ಟು ಇವತ್ತಿನ ಒಂದು ಆರಂಭಿಕ ಬ್ರೀಫಿಂಗು. ಏನಾಗ್ತಾ ಇದೆ ಗಣರಾಜ್ಯೋತ್ಸವ ಅಂದರೆ ಅಂತ. ಸಾಮಾನ್ಯವಾಗಿ ಭಾರತದಲ್ಲಿ ಗಣರಾಜ್ಯೋತ್ಸವ ಅಂದ ಕೂಡಲೇ ಯಾರೋ ಬಾವುಟ ಹಾರಿಸ್ಕೋತಾರೆ, ಯಾವುದೋ ಸ್ಕೂಲಲ್ಲಿ ಯಾರೋ ಜನಗಣಮನ ಹೇಳ್ಕೋತಾರೆ, ಇನ್ಯಾವುದೋ ಸ್ಕೂಲಲ್ಲಿ ಯಾರೋ ಸಲ್ಯೂಟ್ ಹೊಡ್ಕೋತಾರೆ, ಇನ್ಯಾರೋ ರಾಜಕಾರಣಿಗಳು ಅವರವರ ರಾಜ್ಯಗಳಲ್ಲಿ ಬಾವುಟ ಹಾರಿಸ್ತಾರೆ, ಅಥವಾ ರಾಜ್ಯಪಾಲರುಗಳು ಒಂದೊಂದು ಭಾಷಣನ ಬಿಗಿತಾರೆ. ಅದರಲ್ಲಿ ಒಂದಿಷ್ಟು ಅಧಿಕಾರಿಗಳು ಮತ್ತು ಬಲವಂತವಾಗಿ ಹೋಗಲೇಬೇಕೇನೋ ಎಂಬಂತೆ ಹೋಗುವ ಒಂದಿಷ್ಟು ಮಕ್ಕಳು ಹೋಗುತ್ತವೆ. ಇನ್ನು ಗಣರಾಜ್ಯೋತ್ಸವದ ವಿಚಾರದಲ್ಲಾದರೆ ಅದು ಮಿಲಿಟ್ರಿಗೆ ಸಂಬಂಧಪಟ್ಟಿದ್ದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲೊಂದಷ್ಟು ಗನ್ನುಗಳು ಮತ್ತು ಟ್ಯಾಂಕ್ಗಳೆಲ್ಲ ತರ್ತಾರೆ, ಚೆನ್ನಾಗಿ ತೋರಿಸ್ಕೊಂಡು ಹೋಗ್ತಾರೆ ಅನ್ನೋದು ಬಹುಜನರ ಲೆಕ್ಕಾಚಾರ ಇದ್ದಂಗಿದೆ. ಬಹುಜನರಿಗೆ ಇದೊಂದು ಎಕ್ಸ್ಟೆಂಡೆಡ್ ಹಾಲಿಡೇ ಇದ್ದಂಗಿದೆ. ಬಟ್ ಎವ್ರಿ ಪ್ರಜೆ ಅಂದರೆ ಎವ್ರಿ ಸಿಟಿಸನ್ನು ಇವತ್ತು ಜ್ಞಾಪಿಸ್ಕೋಬೇಕಾಗಿರೋದು, ಅದು ನಾವು ಯಾರ್ಯಾರು ಅಂದ್ಕೊಂಡು ಅದು ಯಾರದ್ದು ಅಲ್ಲ. ಈ ದಿನ ಇದು ನಮ್ಮ ದಿನ. ನಮಗೆ ನಾವೇ ಗಣತಂತ್ರವನ್ನು, ಸಂವಿಧಾನವನ್ನು ಕೊಟ್ಟುಕೊಂಡಂತಹ ದಿನ. ಸಂವಿಧಾನದಲ್ಲಿ 2 ಭಾಗಗಳ ಪೈಕಿ ನೀವು ಹೇಗೆ ಇವತ್ತು ಎಲ್ಲವನ್ನು ಹೇಳಲಿಕ್ಕೆ ಹಕ್ಕುಗಳನ್ನು ಪಡೆದುಕೊಂಡಿದ್ದೀರೋ, ಹಾಗೆ ಈ ದೇಶಕ್ಕೋಸ್ಕರ ನೀವು ಮಾಡಬೇಕಾಗಿದ್ದಂತಹ ಜವಾಬ್ದಾರಿಗಳನ್ನು ನಿರೂಪಿಸಿರುವಂತಹ
ಸಂವಿಧಾನವನ್ನು ನಮಗೆ ನಾವೇ ವಹಿಸ್ಕೊಂಡ ಮೇಲೆ ನಿರೂಪಣೆ ಮಾಡಿರುವ ಜವಾಬ್ದಾರಿಗಳನ್ನು ಮರೆತು ಅದು ಕೊಟ್ಟಿರುವ ಹಕ್ಕುಗಳನ್ನು ಮಾತ್ರ ಚಲಾವಣೆಗೊಳಿಸುತ್ತಾ ನೆಮ್ಮದಿಯಾಗಿ ಕಾಲ ಕಳೆಯೋ ಬಹು ಜನರಿಗೆ ಇವತ್ತೊಂದು ಒಳ್ಳೆಯ ಅದ್ಭುತವಾದ ಪಾಠದ ದಿನ. ಎಷ್ಟು ಜನ ನೋಡ್ತಾರೆ ಬಿಡ್ತಾರೆ ಪ್ರಶ್ನೆ ಬೇರೆ. ನಾವಂತೂ ನಿಮಗೆ ಅದರ ವಿವರಗಳನ್ನು ಕೊಡ್ತಾ ಹೋಗ್ತೀವಿ ಮತ್ತು ಪಥಸಂಚಲನದಲ್ಲಿ ಯಾರ್ಯಾರು ಭಾಗಿಯಾಗ್ತಿದ್ದಾರೆ ಏನು ಅನ್ನೋದನ್ನು ನೋಡ್ತೀವಿ. ಒಂದಿಷ್ಟು ಹೊಸತನಗಳನ್ನು ತುಂಬಿಕೊಂಡಂತೆ ಕಾಣಿಸ್ತಾ ಇದೆ ಪಥಸಂಚಲನ, ಈ ಬಾರಿಯ ಗಣರಾಜ್ಯೋತ್ಸವದ ಪಥಸಂಚಲನ. ಅದಾದ ನಂತರ ಅದರ ವಿವರಗಳನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸ. ಇನ್ನೂ 15-20 ನಿಮಿಷ ಇದೆ. ಅದರೊಳಗಡೆ ಜಿಯೋಪೊಲಿಟಿಕಲ್ ಇದೇನಾದ್ರು ಇದ್ದರೆ ಅದಕ್ಕೆ ಒಂದಿಷ್ಟು ಪ್ರಶ್ನೆಗಳಿದ್ದರೆ ಉತ್ತರಗಳನ್ನು ನಾವು ತೆಗೆದುಕೊಳ್ಬೋದು. ಮೊದಲು ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬಂದುಬಿಡ್ತೀವಿ. ಬಂದ ಮೇಲೆ ಯಾಕೆ ಯುರೋಪಿಯನ್ ಯೂನಿಯನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಇವರಿಬ್ಬರು ಬಂದಿರೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಈ ರೀತಿಯ ಪ್ರಶ್ನೆಗಳನ್ನು, ಮತ್ತು ಇವತ್ತೆಲ್ಲ ಪ್ರಪಂಚದಲ್ಲಿ ಆಗ್ತಿರೋ ಕಥೆಗಳೇನು, ಮತ್ತು ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗೆ ಪರ್ಟಿಕ್ಯುಲರ್ಲಿ ಚೈನಾ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ಗೆ ನಾವು ಇವತ್ತು ಕಳಿಸಬಹುದಾದ ಸಂದೇಶಗಳೇನು, ಈ ಎಲ್ಲವನ್ನು ಕುರಿತು ಆಮೇಲೆ ವಿ ವಿಲ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ.